ಹಾಯ್ ಫ್ರೆಂಡ್ಸ್, ಬಿಗ್ ಬಾಸಿಂದ ಇನ್ನೊಂದು ಪ್ರೊಮೋ ಹೊರಗಡೆ ಬಂದಿದೆ. ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಇದ್ದಾರೆ. ಹಾಗೆ ಹೊರಗಡೆ ಆಟ ಕೂಡ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಆಟಗಳು ಸ್ಟಾರ್ಟ್ ಆಗಿದೆ. ಈ ವಾರದ ಟಾಸ್ಕ್ಗಳು ಸ್ಟಾರ್ಟ್ ಆಗಿದೆ. ಮನೆಗೆ ರೇಷನ್ ಎಲ್ಲ ಬಂದಿದೆ. ಅವಾಗ ರಘು ಅವ್ರು ಹೇಳ್ತಾ ಇದ್ದಾರೆ, ರಕ್ಷಿತಾ ಇದ್ದರೆ ಎಲ್ಲ ರೇಷನ್ನ ನೀಟಾಗಿ ಎತ್ತಿಡ್ತಾ ಇದ್ಲು ಅಂತ. ಪ್ರತಿಯೊಬ್ಬರು ಕ್ಷಣ ಕ್ಷಣಕ್ಕೂ ರಕ್ಷಿತನ ನೆನ್ಪು ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ಅವರೆಲ್ಲ ಏನು ಅಂದ್ಕೊಂಡಿದ್ದಾರೆ, ಇವರಿಬ್ಬರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಚೈತ್ರ ಅವರು ರಕ್ಷಿತಾನ ಬಟ್ಟೆನೆಲ್ಲ ಪ್ಯಾಕ್ ಮಾಡೋದು ಕಾಣಿಸ್ತಾ ಇದೆ ಬಿಗ್ ಬಾಸಲ್ಲಿ. ಹಾಗೆ ಈಗ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರಲ್ಲ, ಇದನ್ನು ನೋಡ್ಕೊಂಬರೋಣ. ಇಲ್ಲಿ ರಕ್ಷಿತಾ ಧ್ರುವಂತು ಸೀಕ್ರೆಟ್ ರೂಮಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಪ್ರೊಮೋ ನೋಡಿ. ಅಕಸ್ಮಾತ್ ನೀವೊಬ್ಬರೇ ಸೀಕ್ರೆಟ್ ರೂಮಲ್ಲಿ ಇದ್ದು ನಾನಲ್ಲಿದ್ದಿದ್ರೆ ಯಾರು ಬೆಸ್ಟ್ ಅನಿಸ್ತಿರ್ತಾರೆ? ಆಬ್ವಿಯಸ್ಲಿ ನಾನು. ಗುರು, ನಾನು ಬರೀ ಇರೋರ್ನ ಕೇಳ್ತಾ ಇರೋದು. ಎಲ್ಲದಕ್ಕೂ ನೀವು ಯಾಕೆ ಕನ್ಸಿಡರ್ ಮಾಡಲ್ಲ? ನೀವು ಅಲ್ಲಿ ಇಲ್ಲ ಅಂತ ನಾನು ಅದಕ್ಕೆ ನನ್ನ ಕನಸಲ್ಲಿ ಕೂಡ ಯೋಚನೆ ಮಾಡ್ಲಿಕ್ಕೆ ಇಲ್ಲ. ನನಗೆ ಕನಸಲ್ಲಿ ಕೂಡ ಈಗ ಎಲ್ಲಿದೆ? ಈಗ ಪ್ರೋಸೆಸ್ ನಮ್ಮ ಇಬ್ಬರನ್ನ ಬಿಟ್ಟೆ ನಡೀತಾ ಇರೋದು. ಈ ವೀಕ್ ಫುಲ್ ನಿಮ್ದು ಓಕೆ ಅಕ್ಸೆಪ್ಟ್ ಮಾಡ್ತೀನಿ. ಹೌದು, ಗೇಮ್ ಸ್ಟಾರ್ಟ್ ಆಗ್ಲಿಲ್ಲ ಅಲ್ವಾ? ಸೊ ಹೇಗ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಾ ಯಾರು ಬೆಸ್ಟ್ ಅಂತ? ಇನ್ನೊಂದು ಅದು ಜನರಲ್ ಕ್ವಶನ್ ಕೇಳಿದ್ದು. ಹೀಗೆ ಗೇಮ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಅಲ್ಲಿ ಇಷ್ಟು ಜನ ಕೂತಿದಾರಲ್ಲ, ಯಾರು ಬೆಸ್ಟ್ ಅನ್ಸುತ್ತೆ ಅಂತ ಜನರಲ್ ಆಗಿ ಕೇಳಿದ್ದು. ಈಗ ಆಟ ಶುರುವಾಗಿ ನಾನು ಫೈನಲ್ ವರ್ಡಿಕ್ಟ್ ಕೇಳಿದ್ದಲ್ಲ. ಕೇಳಿಸ್ಕೊಂಡ್ರಾ? ಬಿಗ್ ಬಾಸ್ ಧ್ರುವಂತ್ ಅವರು ರಕ್ಷಿತನ್ನ ಕೇಳ್ತಾ ಇದ್ದಾರೆ, ತಾನು ಒಳಗಿದ್ರೆ ನೀನು ಮಾತ್ರ ಇಲ್ಲಿ ಸೀಕ್ರೆಟ್ ರೂಮಲ್ಲಿದ್ದರೆ ನೀನೇನು ಮಾಡ್ತಿದ್ದಿ ಅಂತ ಕೇಳ್ತಾ ಇದ್ದಾರೆ. ಇಬ್ಬರಿಗೂ ವಾದ ವಿವಾದ ನಡೀತಾ ಇದೆ. ರಕ್ಷಿತಾ ಮಾತ್ರ ಒಳ್ಳೆ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾಳೆ. ನೋಡೋಣ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ. ಲೈವಲ್ಲಿ ನೋಡಿದ್ರೆ ಚೈತ್ರ ಅವರು ಧ್ರುವಂತ್ ಮತ್ತು ರಕ್ಷಿತಾ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಸೂಟ್ ಕೇಸಲ್ಲಿ ಹಾಕಿ ಕಳ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಗೆ ರೇಷನ್ ಎಲ್ಲ ಬಂದುಬಿಟ್ಟಿದೆ. ತುಂಬ ರೇಷನ್ ಕಳಿಸ್ಬಿಟ್ಟಿದ್ದಾರೆ ಈ ಸಲ. ಅದಕ್ಕೆ ರಘು ಅವ್ರು ಹೇಳ್ತಾ ಇದ್ದಾರೆ, ರಕ್ಷಿತಾ ಇದ್ದಿದ್ದರೆ ರೇಷನನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ಲು ಅಂತ. ಗಿಲ್ಲಿ ಅವರು ಸ್ವಲ್ಪ ಫೀಲಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಯಾರು ಓಪನ್ ಆಗಿ ರಕ್ಷಿತಾ ಹೆಸರು ಹೇಳ್ತಾ ಇಲ್ಲ. ಬೇರೆ ಕಡೆ ಎಲ್ಲರೂ ತೋರಿಸ್ತಾರ ಗೊತ್ತಿಲ್ಲ. ಈ ವಾರದ ಗೇಮ್ಗಳು ಸ್ಟಾರ್ಟ್ ಆಗಿದೆ. ಗೊತ್ತಿಲ್ಲ ಇವರಿಬ್ಬರು ಕತೆ ಏನಾಗುತ್ತೆ ಅಂತ. ಆಲ್ರೆಡಿ 5 ಟಾಸ್ಕ್ ಇದೆಯಂತೆ ಈ ವಾರ. ಆಡಲಿಕ್ಕೆ ರೆಡಿಯಾಗಿದ್ದಾರೆ ಆವಾಗಲೇ. ಒಂದು ಲಗೋರಿ ಆಟದ ಥರ ಒಂದು ಪ್ಲಾನ್ ಮಾಡಿದ್ದಾರೆ. ಪೇಪರ್ ಬೋರ್ಡ್ಗಳದ್ದು ಮಾಡಿಬಿಟ್ಟು, ಇಲ್ಲ ಅದು ಥರ್ಮಕೋಲ್ ಇರ್ಬೋದು, ಅದರಿಂದ ಬೋರ್ಡ್ಗಳನ್ನು ಮಾಡಿ ಲಗೋರಿ ಥರ ಮಾಡಿ ಆಡಬೇಕು. ಸೈಜ್ಗಳು ಬೇರೆ ಬೇರೆ ಇರ್ತವೆ, ಅದನ್ನು ಜೋಡಿಸ್ಬೇಕು. ಆ ಆಟ ಸ್ಟಾರ್ಟ್ ಆಗಿದೆ. ನೋಡಬೇಕು ಯಾರು ಗೆಲ್ತಾರೆ ಅಂತ.